ನಾವಿವತ್ ನೋಡ್ತಿರೋದು ಇಷ್ಟೇನೆ, ಏನು ಜಾತಿ ಜಾತಕ ಇದನ್ನೆಲ್ಲ ಕುಡ್ಸಕ್ ಹೋಗ್ತೀವಿ. ಮತ್ ಅಲ್ಲೂ ಕೂಡ ಸಮಸ್ಯೆ. ಜಾತಿ ಜಾತಕ, ಜಾತಿ ಯಾವ ಜಾತಿ? ಎಲ್ಲರೂ ಮನುಷ್ಯ ಜಾತಿ. ಅದರಲ್ಲಿ ನಾವು ನಮ್ಮ ಗುಣ ಸ್ವಭಾವಕ್ಕೆ ಹೊಂದೋರನ್ನ ಆಯ್ಕೆ ಮಾಡ್ಕೋಬೇಕೇ ಹೊರತು ಜಾತಿ ನೋಡಿ ಮದ್ವೆ ಮಾಡ್ಕೊಂಡಿರ್ತೀನ ಆಮೇಲಿಂದ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಎಲ್ಲಿ ಬರುತ್ತೆ? ಎಷ್ಟು ಮದ್ವೆಗಳು ಜಾತಕ ನೋಡಿ ಆಗಿವೆ, ಆ ಜಾತಕದಲ್ಲಿ ಇವ್ರು ಡೈವರ್ಸ್ ಆಗ್ತಾರೆ ಅಂತ ಗೊತ್ತೇ ಆಗಲ್ಲ. ಜಾತಕ ನೋಡಿ ಮದ್ವೆ ಮಾಡಿದವರೆಲ್ಲ ಇವತ್ತು ಚೆನ್ನಾಗಿದಾರ? ಇಲ್ಲ. ಅಥವಾ ಜಾತಕ ನೋಡದೆ ಎಷ್ಟೊಂದು ಜನ ಮದ್ವೆ ಆಗಿದ್ದಾರೆ, ಅವ್ರ ಸಂಸಾರ ಎಲ್ಲ ಹಾಳಾಗಿ ಹೋಗಿದ್ಯಾ? ಖಂಡಿತ ಇಲ್ಲ, ಎರಡೂ ಇಲ್ಲ. ನಾವಿಲ್ಲಿ ಹೇಗೆ ಪ್ರಯತ್ನ ಪಡ್ತೀವೋ ಹಾಗೆ ನಮ್ಮ ಮುಂದಿನ ಭವಿಷ್ಯ ಇರುತ್ತೆ ಹೊರತು ಎಲ್ಲೋ ಯಾವಾಗ್ಲೂ ನಮ್ಮ ಭವಿಷ್ಯ ನಿರ್ಧಾರ ಆಗಿ ಕೂತಿಲ್ಲ. ನಮ್ಮ ಭವಿಷ್ಯ ಹಿಂದೆನೆ ನಿರ್ಧಾರ ಆಗಿದ್ರೆ ಇವತ್ತಿನ ನಮ್ಮ ಪ್ರಯತ್ನಕ್ಕೆ ಅರ್ಥ ಏನಿದೆ? ಹಾಗಾದ್ರೆ ನಾವು ಕೈ ಕಟ್ಕೊಂಡು ಕೂತಿದ್ರೆ ಆಯ್ತು, ನಾವು ಕೂತಿದ್ ಕಡೆಗೆ ಊಟ ಬರುತ್ತೆ, ಬರ್ಬೇಕು ಅಂತಿದ್ರೆ ಬರುತ್ತೆ, ಇಲ್ದಿದ್ರೆ ಇಲ್ಲ. ಹಾಗೆ ಹೇಳಕ್ಕಾಗತ್ತಾ? ನಮ್ಮ ಸ್ವಪ್ರಯತ್ನದಿಂದನೇ ನಾವು ಮೇಲ್ ಬರ್ಬೇಕೇ ಹೊರತು ಯಾವುದೋ ಹಿಂದೆನೆ ನಮ್ ಬರ್ದಾಗಿದೆ ಬ್ರಹ್ಮ ಇಲ್ಲೆಲ್ಲ ಬರೆದು ಬಿಟ್ಟದನ್ನ ಅದ್ರಂತೆ ನನ್ನ ಜೀವನ ನಡೆಯುತ್ತೆ ಅಂತ ಇಲ್ಲ. ಈ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ದೆ ಆದ್ರೆ ನಿನ್ನ ಜೀವನ ನೀನ್ ನಿರ್ಮಾಣ ಮಾಡ್ಕೋಬೇಕು, ನಿನ್ನ ಸಂಗಾತಿಯನ್ನ ನೀನು ಆಯ್ಕೆ ಮಾಡ್ಕೋಬೇಕು. ಹೇಗೆ ಆಯ್ಕೆ ಮಾಡ್ಕೋಬೇಕು? ನಿನ್ನ ಜೀವನಕ್ಕೆ ಒಂದು ಗುರಿ ಇದೆ, ಗುರಿ ಇಟ್ಕೋ. ಆ ಗುರಿಗೆ ತಕ್ಕಂತಹ ಗುರಿ ಇನ್ನು ಯಾರಿಗಿದೆಯೋ ಅವ್ರನ್ನ ನಿನ್ನ ಬಾಳ ಸಂಗತಿಯಾಗಿ ಸ್ವೀಕರಿಸು. ಗುಣ ಸ್ವಭಾವದಲ್ಲಿ ಎಲ್ಲಿ ಹೊಂದಾಣಿಕೆ ಇದೆ ಅವ್ರನ್ನ ನಿನ್ನ ಬಾಳ ಸಂಗತಿಯಾಗಿ ತಗೊಂಡ್ರೆ ಅವಾಗ ಖಂಡಿತ ನಿನ್ನ ಜೀವನ ಮುಂದೆ ಚೆನ್ನಾಗಿರುತ್ತೆ.